ಯಾವ್ದ್ರಲ್ಲಿ ಮಾಡಿರ್ಬೋದು ಅಂತ ಏನಾದ್ರು ಗೆಸ್ ಮಾಡ್ಲಿಕ್ಕೆ ಆತ ಕ್ಲೂ ಕೊಡ್ತೀನಿ. ಅದೇ ಒಂದು ಕಾಯಿ ವೆಜಿಟೇಬಲ್ ಇದು. ವೆಜಿಟೇಬಲ್ ನೀವು ಮೈ ಕೊಡ್ಬೇಕಾದ್ರೆ ಪೆನ್ ಸ್ಟ್ಯಾಂಡ್ ಕೊಡಿ, ಲ್ಯಾಂಪ್ ಶೇಡ್ ಅಲ್ಲ ವಿತ್ ಲೈಟ್ 500 ರೂಪಾಯಿ ಕೊಡ್ತೀವಿ. ನಿಮ್ ಬಜೆಟ್ ಹೇಳಿದ್ರೆ ಅದ್ರ ಪ್ರಕಾರ ವರ್ಕ್ ಮಾಡಿ ಕೊಡ್ತೀವಿ. ಅವರೆಕಾಳು ಪಾಯಸ ಮಾಡಿದೀವಿ. ಅವರೆಕಾಳು ಜಾಮೂನ್ ಮಾಡಿದೀವಿ. ಅವರು ಬೀಟ್ರೂಟ್ ಗೆಣಸು ಅಂತ ಇದು ನೋಡಿ, ಈ ಕಲರ್ ಬರುತ್ತೆ ಬೇಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಕೇಕ್ ಇದ್ರಲ್ಲಿ ಕೇಕ್ ಮಾಡ್ಸಿದೀವಿ, ಮತ್ತೆ ಚಕ್ಲಿ ಮಾಡ್ಸಿದೀವಿ, ಮತ್ತೆ ಹಪ್ಪಳ ಮಾಡ್ಸಿದೀವಿ, ಬಿಸ್ಕೆಟ್ ಮಾಡ್ಬೋದು ಅದ್ರಲ್ಲಿ. ಇದನ್ನ ಬೇಯಿಸಿ ಒಣಗಿಸಿ ಪೌಡರ್ ಮಾಡ್ಕೊಂಡ್ರೆ ನಾವು ಕೇಸರಿ ಬಾತಕ್ ಹಾಕೋಬಹುದು. ಏನು ನಮ್ಮ ಹೇಳಕ್ ಬಂದಿದೆ, ಇದು ವಿಶೇಷವಾದಂತ ಹಳದಿ ಗೆಣಸು. ಈ ಹಳದಿ ಗೆಣಸನ್ನ ಯಾರು ನೋಡಿಲ್ಲ, ನೀವು ಒಂದ್ಸಲ ಬೇಯಿಸ್ಬಿಟ್ರಿ ಅಂದ್ರೆ ಗಾಢ ಹಳದಿ ಬಣ್ಣ ಧರಿಸಿತ್ತು. ಎರಡು ರುಚಿನೇ ಬರ್ತದೆ. ಮಾಮೂಲಿ ಗೆಣಸು ತರಾನೇ ಇದು ರುಚಿ ಇರುತ್ತೆ. ಮತ್ತೆ ಇನ್ನು ಮೈಸೂರಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ ಮಾಗಿ ಸಂಭ್ರಮ ಅಂತ ಮಾಡ್ತಾ ಇದ್ದಾರೆ ಸಹಜ ಸೀಡ್ಸ್ ಅವರು. ತರಕಾರಿಗಳು ಹಾಗೆ ಗೆಣಸು, ತುಗರಿಕಾಯಿ, ಅವರೆಕಾಯಿ, ಹೀಗೆ ಇನ್ನು ತುಂಬಾ ವೆರೈಟೀಸ್ ತರಕಾರಿಗಳಿದೆ. ಜೊತೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಇನ್ನು ಬರೀ ಅಷ್ಟೇ ಅಲ್ಲ, ಅವರೆಕಾಯಿಂದ ಮಾಡಿರೋದು, ಹಾಗೆ ತುಗರಿಕಾಯಿ, ಹಲಸಂದೆಕಾಯಿ, ಹೀಗೆ ಎಲ್ಲದ್ರಿಂದ ಮಾಡಿರೋ ತುಂಬಾ ಅಡ್ಗೆ ವೆರೈಟೀಸ್ಗಳಿದೆ. ನೀವು ಟೇಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡ್ಲೇಬೇಕು. ಇಲ್ಲಿ ಬಂದು ಏನೇನ್ ಸಿಗತ್ತೆ, ಹೆಂಗೆ ಹಬ್ಬ ತರ ವಾತಾವರಣ ಇದೆ ಅಂತ ನೋಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಇದೇನು ಇಷ್ಟೊಂದು ಚೆನ್ನಾಗಿದೆಯಲ್ಲ, ಯಾವ್ದ್ರಲ್ಲಿ ಮಾಡಿರೋದು, ಹೆಂಗ್ ಮಾಡಿರ್ಬೋದು ಅಂತ ಏನಾದ್ರು ಗೆಸ್ ಮಾಡ್ಲಿಕ್ಕೆ ಆತ ಕ್ಲೂ ಕೊಡ್ತೀನಿ. ಅದೇ ಒಂದು ಕಾಯಿ ವೆಜಿಟೇಬಲ್ ಇದು. ವೆಜಿಟೇಬಲ್ ಯಾವ್ದ್ರಲ್ಲಿ ಗೊತ್ತಾಗಲ್ವಲ್ಲ ನಮ್ಗೆ. ಇಷ್ಟು ಗಟ್ಟಿ ಇರೋದ್ ನೋಡಿದ್ರೆ ತೆಂಗಿನಕಾಯಿ ಅಂತ ಅನ್ಸತ್ತೆ. ತೆಂಗಿನಕಾಯಿ ಅಲ್ಲ, ಇದು ಸೋರೆಕಾಯಲ್ಲಿ ಮಾಡಿರೋದು. ಸೋರೆಕಾಯಿ ಇದೆಲ್ಲ ನಾವು ಸೋರೆಕಾಯಲ್ಲಿ ಮಾಡೋದು. ಅಂದ್ರೆ ಸೋರೆಕಾಯಿ ನಾವು ಡಿಸ್ಪ್ಲೇ ಕೂಡ ಇಟ್ಟಿದೀವಲ್ಲಿ. ನಮ್ಮ ಹತ್ರ ಒಂದು 48 ತರ ತಳಿಗಳಿವೆ ಸೋರೆಗಳು. ಅದರಲ್ಲಿ ಒಂದು 20 ತರ ತಿನ್ನೋ ಸೋರೆ. ಆಗ ಜಾಸ್ತಿ ದೊಡ್ಡದಾಗಿರುತ್ತೆ, ಈ ತರ ಎಲ್ಲ ದೊಡ್ಡದಿರುತ್ತೆ. ಒಂದ್ 10-15 ಕೆಜಿ ತಗೋವಂತದ್ದು ಸೋರೆ. ಎಲ್ಲ ಕಡೆ ಪ್ಲಾಸ್ಟಿಕ್ ಆಗ್ಬಿಟ್ಟು ನಾವು ಇದು ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ ಆಗಿ, ನೀವು ಯಾಕೆ ಕ್ರಿಸ್ಮಸ್ ತಾತನ್ ನೀವು ತಗೊಂಡು ಒಂದು ಕ್ರಿಸ್ಮಸ್ ಟ್ರೀಗೆ ಹಿಂಗ್ ನೇತಾಕ್ದಾಗ ಅದು ಅದ್ರೊಳಗಡೆ ಬೀಜನ ಇದೆ, ಮಕ್ಳಿಗೆ ಬೀಜ ಕೊಡಿ, ಬೀಜ ಬೆಳಿಬೋದಲ್ಲ. ಮತ್ತೆ ನೀವು ನೆಕ್ಸ್ಟ್ ಕ್ರಿಸ್ಮಸ್ ಅಷ್ಟೊತ್ತಿಗೆ ಕ್ರಿಸ್ಮಸ್ ತಾತನ್ ಮಾಡುವಂತ ಸೊರೆ ನಮ್ಮ ಮನೇಲೆ ಬೆಳ್ಕೋಬಹುದು. ಈ ಪರಿಕಲ್ಪನೆಯಲ್ಲಿ ಮಕ್ಕಳಿಗೆ ಇದೊಂದು ಆಟಿಕೆ ರೂಪದಲ್ಲಿ ಒಂದು ಕಲಿಕೆ ಏನೋ ಆಗ್ಲಿ, ಮತ್ತೆ ಜವಾಬ್ದಾರಿ ಗೊತ್ತಾಗ್ಲಿ. ಪ್ರಕೃತಿ ನಾವೊಂದು ಏನಾದ್ರು ಮಾಡ್ಬೇಕು ಅನ್ನೋ ಈ ಮೂಲಕ ದೇಸಿ ತಳಿಗಳನ್ನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ಆಮೇಲೆ ಇದು ಗಿಫ್ಟ್ ಕೊಡಕ್ಕೆ ತುಂಬಾ ಚೆನ್ನಾಗಿದೆ. ಏನೇನೋ ಕೊಡ್ತಾರೆ. ಗಿಫ್ಟ್ ಏನಾಗತ್ತೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಹಂಗ ಹೋಗ್ತಾನೆ ಇರುತ್ತೆ ಪ್ಯಾಕ್ ಹಾಕೊಂಡು. ಇದಾದ್ರೆ ಎಷ್ಟು ನ್ಯಾಚುರಲ್ ಆಗೂ ಇದೆ, ಜೊತೆಗೆ ಇದು ಒಂಥರ ಬಾಳ ಬೆಳಗತ್ತೆ. ಈಗ ಏನಾಗುತ್ತೆ, ನೀವು ಯಾವ್ದೇ ಗಿಫ್ಟ್ ಅಂದ್ರೆ ಒಂದು ಮಿನಿಮಮ್ 500 ರೂಪಾಯಿ ಮೊಯ್ ಹಾಕ್ಬೇಕಲ್ಲ. ನಮ್ ಪೆನ್ ಸ್ಟ್ಯಾಂಡ್ ಎಲ್ಲ 200 ರೂಪಾಯಿ ಬರ್ತಾ ಇದೆ. ನೀವು ಮೈ ಕೊಡ್ಬೇಕಾದ್ರೆ ಪೆನ್ ಸ್ಟ್ಯಾಂಡ್ ಕೊಡಿ, ಲ್ಯಾಂಪ್ ಶೇಡ್ ಅಲ್ಲ ವಿತ್ ಲೈಟ್ 500 ರೂಪಾಯಿ ಕೊಡ್ತೀವಿ. ನಿಮ್ ಬಜೆಟ್ ಹೇಳಿದ್ರೆ ಅದ್ರ ಪ್ರಕಾರ ವರ್ಕ್ ಮಾಡಿ ಕೊಡ್ತೀವಿ. ಈ ಮೂಲಕ ಈ ತರ ಅಂದ್ರೆ ಹಳೆ ತಳಿಗಳಲ್ಲಿ ಮಾಡಿರೋ ವಿಭಿನ್ನವಾದ ಆಟಿಕೆಗಳ ಸಾಮಗ್ರಿಗಳು, ಎಕೋ ಫ್ರೆಂಡ್ಲಿ ಸಾಮಗ್ರಿಗಳು, ಮತ್ತೆ ಈ ಲ್ಯಾಂಪ್ ಶೇಡ್ ನೋಡಿ ವಿತ್ ಲೈಟ್ ಕೊಡ್ತೀವಿ. ಹೌದು, ಇದು 500 ರೂಪಾಯಿ ಒಳಗಡೆ ಬರುತ್ತೆ ನಿಮ್ಗೆ. ಹೌದು, 500 ರೂಪಾಯಿ ದುಡ್ಡು ಕೊಟ್ರೆ ಎಲ್ಲ ಹೋಗುತ್ತೆ. ಅರೆ ಮನೆ ಬೆಳಗತ್ತಲ್ವಾ ಒಂದು ದೀಪ ಆಗಿ. ಸೊ ಇಂಥದ್ನ ಕ್ರಿಯೇಟಿವಿಟಿ ಅಂತ ತುಂಬಾ ಚೆನ್ನಾಗಿದೆ. ಹಿಂಗಿರುತ್ತೆ. ಇದನ್ನ ನೀವು ಈ ರೂಪಕ್ಕೆ ತರ್ತೀರಾ ಅಂತಂದ್ರೆ ಎಷ್ಟು ಕ್ರಿಯೇಟಿವ್ ಮೈಂಡ್ ಇರ್ಬೇಕು ಇದಕ್ಕೆ. ಅಂದ್ರೆ ಈ ರೂಪ ಸೋರೆ ಬೆಳೆಯಕ್ಕೆ ಒಂದು ಬೀಜದಿಂದ ಸೋರೆ ಆಗ್ಲಿಕ್ಕೂ 10 ತಿಂಗಳು ಬೇಕಾಗುತ್ತೆ. ಕೆಲವು ರೈತರುಗಳು ನಮ್ ಜೊತೆ ಒಡನಾಟಿ ಆಗಿದ್ದಾರೆ. ಅದ್ರಲ್ಲೂ ಅರೆಪಾಳ್ಯ ಕೊಳ್ಳೇಗಾಲದ ಭಾಗದ ಪ್ರಕಾಶ್ ಮತ್ತೆ ಲೋಕೇಶನ್ ಅವರು ಸತತವಾಗಿ ಇಲ್ಲೇ ನಾವು ಪ್ರದರ್ಶನಕ್ಕೆ ಇಟ್ಟಿದೀವಿ ಅದೆಲ್ಲ ತಳಿಗಳು ಅವ್ರ ತೋಟದಿಂದ ತುಂಬಾ ಕಾಳಜಿಯಿಂದ ಸೋರೆ ತಳಿಗಳನ್ನ ಉಳಿಸ್ಕೊಡ್ತಾ ಇದಾರೆ. ಪ್ರಾಬಲಿ ದೇಶದಲ್ಲಿ ಅವ್ರೊಬ್ರೆ ಅನ್ಸುತ್ತೆ ಅಷ್ಟು ವೆರೈಟಿ. ಮಿನಿಮಮ್ ಈ ಸರಿ ಒಂದು 10 ವೆರೈಟಿ ಸೋರೆ ಹಾಕಿದ್ವಿ ಅವ್ರ ಹೊಲದಲ್ಲಿ. ನಾನ್ ಬೇಕಾದ್ರೆ ಫೋಟೋಸ್ ನಿಮಗೆ ಕಳಿಸ್ತೇನೆ. ಹಂಗಾಗ್ಬಿಟ್ಟು ಈ ಇಷ್ಟೆಲ್ಲ ನಾವ್ ವೆರೈಟಿ ಉಳಿಸ್ಕೊಡ್ತಾ ಇರೋ ರೈತರಿಗೆ ಮೊದ್ಲು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಜೊತೆಲಿ ಆರ್ಟ್ ಫಾರ್ಮ್ ಮಾಡ್ತಾ ಇರೋ ನಮ್ಮ ಕೃಷಿ ಕಲದ ಹೆಣ್ಮಕ್ಳಿಗೆ ಥ್ಯಾಂಕ್ಸ್. ನಿಮ್ಮ
ಚಾನಲ್ಗೆ ನಾವು ಕೃತಜ್ಞರಾಗಿ ಕೃಷಿ ಕಲಾನಿ ಈ ರೀತಿ ಬೆಂಬಲಿಸ್ತಾ ಇದೀರಾ ಚಾನಲ್ಗೆ. ಎಲ್ಲ ಒಳ್ಳೇದಾಗ್ಲಿ ನಿಮ್ ಚಾನಲ್ಗೂ. ತುಂಬಾ ಖುಷಿ ಆಯ್ತು ಮ್ಯಾಮ್. ನಂಗೆ ನೋಡಕ್ಕೇನೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದಕ್ಕಿಂತ ಒಂದು ಎಷ್ಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ನೀವೇನೇನೋ ಕೊಡಕ್ಕಿಂತ ಈ ತರದ್ ಗಿಫ್ಟ್ ಕೊಡಿ. ಈ ತರದ್ದು ಬೇಕು ನಿಮ್ಗೆ ಪ್ರಾಡಕ್ಟ್ ಅಂತಂದ್ರೆ ಮ್ಯಾಮ್ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಕೃಷಿ ಕಲಾ ಅಂತ ನಮ್ದು ಇದು ನಮ್ಮ ಹೆಸರು 9606529606 ಕಾಂಟ್ಯಾಕ್ಟ್. ನಮಸ್ತೆ ಮೇಡಮ್. ನಮಸ್ತೆ. ಅವರೆಕಾಳಲ್ಲಿ ಏನೇನ್ ವಿಶೇಷವಾಗಿ ಮಾಡಿದ್ದೀರಾ? ನಮ್ಮ ಹತ್ರ ಅವರೆಕಾಳು ದೋಸೆ ಇದೆ, ಅವರೆಕಾಳು ಪಲಾವ್ ಇದೆ, ಅವರೆಕಾಳು ಪಾಯಸ ಮಾಡಿದೀವಿ, ಅವರೆಕಾಳು ಜಾಮೂನ್ ಮಾಡಿದೀವಿ, ಅವರೆಕಾಳು ಮತ್ತೆ ಮುದ್ದೆ ಸಾರು ಇದೆ ನೋಡಿ ಇಲ್ಲಿ, ಚಿತ್ಕೋರೆ ಸಾರು ಇದೆ, ಚಿತ್ಕೌರೆ ಸಾರು, ಚಿತ್ಕೋರೆ ಸಾರು ಇದೆ, ರಾಗಿ ಮುದ್ದೆನೂ ಇದೆ. ಅದೇನು? ಇದು ಮಸಾಲೆ ಮೇಡಮ್, ದೋಸೆ ಹಾಕಿ ಅದ್ರ ಮೇಲೆ ಮಸಾಲೆಗೆ ಅವರೆಕಾಳು ಮಸಾಲೆ ಚೆನ್ನಾಗ ಬೇಯಿಸ್ಬಿಟ್ಟು ಮಧ್ಯಾಹ್ನ ನಿಮ್ಗೆ ಮುದ್ದೆ ಸಿಕ್ಕತ್ತೆ ಅವರೆಕಾಳು ಸಾರು ಜೊತೆಗೆ. ಹಿಂಗಿರುತ್ತೆ ಇದು. ಹಾ ಹೌದು. ಅವರೆಕಾಳು ಇದು ಪಲಾವ್. ಪಲಾವು, ಅವರೆಕಾಳು ದೋಸೆ, ಜೊತೆಗೆ ಇದೇನು? ಅದು ಪಾಯಸ ಮೇಡಮ್, ಹುಷಾರು ಪಾಯಸ. ಹಾಕೋತ್ತೆ. ಅವರೆಕಾಳು ಜಾಮೂನು. ಅವರೆಕಾಳು ಜಾಮೂನು ಫಸ್ಟ್ ಟೈಮ್ ಹೌದಾ? ಟ್ರೈ ಮಾಡ್ತಾ ಇರೋದು. ಮಾಡಿ ಮೇಡಮ್, ಪಾಯಸನೂ ಇದೆ ನಮ್ಮ ಹತ್ರ, ಎಲ್ಲಾನು ಟ್ರೈ ಮಾಡಿ. ಅವರೆಕಾಳು ಜಾಮೂನು ಚೆನ್ನಾಗಿದೆ. ಅವರೆಕಾಳು ಫ್ಲೇವರ್ ಬರ್ತಾ ಇದೆ. ಸರ್ ಇದೇನು? ಮೇಡಮ್ ಗೆಣಸು ಅಂತ ಇದು. ಗೆಣಸಲ್ಲಿ ಗೆಣಸು. ಗೆಣಸಲ್ಲಿ ಮಾಮೂಲಿ ಗೆಣಸು ಎಲ್ಲ ಕಡೆ ಸಿಗ್ತಾ ಇದೆ. ಇದು ಬೀಟ್ರೋಟ್ ಗೆಣಸು ಅಂತ ಇದು. ನೋಡಿ ಈ ಕಲರ್ ಬರುತ್ತೆ, ಬೇಂದ್ರೆ ಪರ್ಪಲ್ ಕಲರ್. ಪರ್ಪಲ್ ಕಲರ್ ತುಂಬಾ ಸ್ವೀಟ್ ಇದೆ. ಇದನ್ನ ಬೇಯಿಸಿರೋದ ಅಥವಾ ಬೇಯಿಸಿರೋದು? ಇದು ಕೆಣದಲ್ಲಿ ಬೇಯಿಸಿರೋದು. ಇದು ಕೆಣದಲ್ಲಿ ಬೇಯಿಸಿರೋದು. ಅದು ನೀರಲ್ಲಿ ಹಾಕಿ ಬೇಯಿಸಿರೋದು. ಟೇಸ್ಟ್ ಮಾಮೂಲಿ ಗೆಣಸು ತರನಾ? ಇಲ್ಲ, ತುಂಬಾ ಚೆನ್ನಾಗಿದೆ ಮೇಡಮ್, ಡಿಫ್ರೆನ್ಸ್. ಅದನ್ನು ಕೇಕ್ ಮಾಡ್ಸಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ ಕೇಕ್. ಕೇಕ್ ಇದ್ರಲ್ಲಿ ಕೇಕ್ ಮಾಡ್ಸಿದೀವಿ, ಮತ್ತೆ ಚಕ್ಲಿ ಮಾಡ್ಸಿದೀವಿ, ಮತ್ತೆ ಹಪ್ಪಳ ಮಾಡ್ಸಿದೀವಿ, ಬಿಸ್ಕೆಟ್ ಮಾಡ್ಬೋದು ಅದ್ರಲ್ಲಿ. ಬಿಸ್ಕೆಟ್ ಅಂತಂದ್ರೆ ಇದಕ್ಕೆ ಬೇಕು ಎಷ್ಟು ಜಾಸ್ತಿ ಬೆಲ್ಲ ಆಗ್ಲಿ ಸಕ್ಕರೆ ಹಾಕತ್ತಾರ, ಸ್ವಲ್ಪ ಹಾಕೋದು ಸಾಕು. ಇದೇ ಸ್ವೀಟ್ ಇದೆ. ಮತ್ತೆ ಮಾಮೂಲಿ ಕೊಬ್ಬರಿ ಅದ್ರ ಜೊತೆಗೆ ಈ ಇದನ್ನ ಹಿಟ್ಟಾಕಿ ಮಾಮೂಲಿ ಬಿಸ್ಕೆಟ್ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಒಣಸ್ಕೊಂಡು ನಾವು ಈಗ ಬೇಯಿಸಿದ್ರಲ್ಲ ಇದನ್ನ ನೀವು ಚೆನ್ನಾಗಿ ಹಚ್ಬಿಟ್ಟು ಒಣಗಿ ಪೌಡರ್ ಮಾಡಿಸ್ಬಿಟ್ರೆ ನೀವು ಯಾವ್ದು ಕಲರ್ ಬೇಕಾದ್ರೂ ಹಾಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿದೆ ಟೇಸ್ಟ್. ಮತ್ತೆ ಇದು ಬರುತ್ತೆ ಅದು, ಯಾಕಂದ್ರೆ ನೀವು ಯಾವ್ದಾ ಒಂದು ಪದಾರ್ಥ ಮಾಡ್ತಾ ಇರ್ತೀರಲ್ವಾ, ನ್ಯಾಚುರಲ್ ಕಲರ್ ಇದು ಹಾಕೋಬಹುದು. ಅದೇ ಒಣಗ್ಸಿ ಇಟ್ಕೊಂಡ್ರೆ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ ಕಲರ್ ನ ಇಟ್ಕೋಬಹುದು. ಮತ್ತೆ ಇದನ್ನು ಕಲರ್ ಮಾಡಿದೀವಿ. ಇದು ನೋಡಿ, ಈಗ ವೈಟ್ ಪದಾರ್ಥದಲ್ಲಿ ನೀವು ಕಲರ್ ಇದೇ ಕಲರ್ ನಿಂತ್ಕೋತದೆ ವೈಟ್ ಅಲ್ಲಿ. ಇದು ಅಷ್ಟೇ, ಇದೊಂದು ವೈಟ್ ಗೆಣಸ್ ಅಂತ ಅನ್ಬಿಟ್ಟು ಇದೊಂದು ವೆರೈಟಿ. ಮಾಮೂಲಿ ಗೆಣಸ್ ಅಲ್ವಾ ಇದು? ಮಾಮೂಲಿ ಗೆಣಸಲ್ಲ ಇದು. ಮಾಮೂಲಿ ಗೆಣಸಲ್ಲಿ ಗೆಣಸಲ್ಲಿ ನಿಮ್ಗೆ ಬೇಯಿಸಿದ್ರೆ ಈ ಮಾಮೂಲಿ ಗೆಣಸು ಅದೇ ಒಂಥರ ಕಲರ್ ಬಂದ್ಬಿಡ್ತದೆ. ಇದು ನೋಡಿ ಇದೇ ಕಲರ್ ಬರುತ್ತೆ, ವೈಟ್ ಅದೇ ಕಲರ್. ಸರಿ 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 ಸರಿ. ಎಲ್ಲಿ ಸಿಗತ್ತೆ ಇದು ನಮ್ಗೆ ಮಾಮೂಲಿ ತಗೋಬೇಕು? ಮೇಡಮ್ ಎಲ್ಲೂ ಸಿಗಲ್ಲ ಅದು. ಈಗ ನಮ್ಮ ಸಾಲ ಸಮೃದ್ಧದವರೇ ನಮ್ಗೆ ಕೊಡ್ಸಿದ್ದು, ಸ್ವಲ್ಪ ಒಂದೊಂದ್ ಬಳ್ಳಿ ಕೊಟ್ಟಿ ಎಲ್ಲೋ ಕಡೆಯಿಂದ ತಂದು ಅದನ್ನ ಜಾಸ್ತಿ ಮಾಡಿ ಇವಾಗ ಜಾಸ್ತಿ ಮಾಡಿದೀವಿ. ಬೇರೆ ನೀವ್ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ. ನಿಮ್ಗೆ ನಮ್ಮ ಸಾಲ ಸಮೃದ್ಧದಲ್ಲೇ ಸಿಗ್ಬೇಕು. ಸಾಲ ಸಿಗ್ತದೆ. ಅಂದ್ರೆ ಇದನ್ನ ಬೇಯಿಸಿ ಒಣಗಿಸಿ ಪೌಡರ್ ಮಾಡ್ಕೊಂಡ್ರೆ ನಾವು ಕೇಸರಿ ಭಾತಕ್ ಹಾಕೋಬಹುದು. ಇದು ಕೇಸರಿ ಕಲರ್ ಬರುತ್ತೆ. ಹಂಗೆ ಇದು ಏನೋ ಪರ್ಪಲ್ ಕಲರ್ ಬರುತ್ತೆ. ಸರ್ ಇದು ನುಚ್ಚುಂಡೆ ಕರ್ನಾಟಕದಲ್ಲಿ ಫೇಮಸ್. ಇದು ತೊಗರಿಬೇಳೆ, ಹೆಸರುಬೇಳೆ, ಅಲಸಂದೆ ಮತ್ತೆ ಅವರೆಕಾಯಿ, ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ನೀವು ಬೇರೆ ಒಡೆಗಳು ತಿಂದ್ರೆ ಎಣ್ಣೆಲಿ ಬೇಯಿಸ್ತಾ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ಆರೋಗ್ಯಕ್ಕೆ ಒಳ್ಳೇದು, ಆಮೇಲೆ ಇರುತ್ತೆ, ಯಾವ್ದು ಎಣ್ಣೆ ಇರಲ್ಲ ಬಾಡಿಗೆ. ಸೊ ಕಾಳುಗಳು ತುಂಬಾ ಒಳ್ಳೇದಿರುತ್ತೆ. ಅವರೆಕಾಳು ಹಾಕಿದ್ದೀರಾ? ಇಷ್ಟು ಕಾಳು ಮತ್ತೆ ಇಷ್ಟು ಇದೆ ಮೇಡಮ್. ಇಷ್ಟು ಕಾಳನ್ನು ಹಾಕಿ ಮಾಡಿದ್ದೀರಾ? ಒಂದು ಪ್ಲೇಟ್ ಕೊಡಿ ಸರ್. ನುಚ್ಚುಂಡೆ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಮನೇಲಿ ಮಾಡ್ತಾನೆ ಇರ್ತೀನಿ. ಆದ್ರೆ ಅವರೆಕಾಳು, ತೊಗರಿ ಕಾಳೆಲ್ಲ ಹಾಕಿ ಮಾಡಿಲ್ಲ ನಾನು. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದೇ ಹಿಟ್ಟಲ್ಲಿ ಎಣ್ಣೆಗೆ ಹಾಕಿದ್ರೆ ಒಡೆ ಆಗುತ್ತೆ.
ಇಲ್ಲ ಅಂತಂದ್ರೆ ನುಚ್ಚುಂಡೆ. ಮ್ಯಾಮ್ ಇದೇನೋ ಅವರೆಕಾಳು ಚಿತ್ಕವ್ರೆ ಅಂತಾರಲ್ಲ ಅದಲ್ವಾ? ಅವರೆಕಾಳನ್ನ ನೆನೆಸಿ ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ಎದ್ದು ಅದು ಸಿಪ್ಪೆ ಎಲ್ಲ ತೆಗ್ದಿರೋದು. ಇದ್ರಲ್ಲೇ ಇದು ಅವರೆಕಾಳು ಏನು ತೆಗ್ದಿರ್ತೀವಲ್ಲ ಅದನ್ನೇ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಎಣ್ಣೆಗೆ ಹಾಕೋದು. ಇದೆಷ್ಟು ಮೇಡಮ್ ಕೆಜಿ ಇಲ್ಲಿ? ಇದು ಇಲ್ಲಿ 400 ರೂಪಾಯಿ ಕೆಜಿ. 400 ರೂಪಾಯಿ ಕೆಜಿ. ಇದನ್ನ ತಗೊಂಡೋದ್ರೆ ನಾವ್ ಇದನ್ನ ಬೇಕಾದ್ರೆ ಮಾಡ್ಕೋಬಹುದು. ಬೇಡ ಆಗಲ್ಲ ಅಂತಂದ್ರೆ ನೀವು ಇದನ್ನೇ ತಗೊಂಡೋಗಿ. ಇದ್ರಲ್ಲಿ ಎಷ್ಟು ವೆರೈಟಿ ಇದೆ? 2 ವೆರೈಟಿ ಇದೆ ಮೇಡಮ್. ಒಂದು ಸಾಲ್ಟ್ ಒಂದು ಖಾರ. ಇದು ಸಾಲ್ಟ್ ಇದು ಪಾಯಸ ಅಲ್ವಾ? ಹೌದು ಮೇಡಮ್. ಕೊಡಿ ಒಂದು. ಅವರೆಕಾಳು ಬೇಯಿಸ್ಬಿಟ್ಟು ಮಾಡ್ತೀರಾ? ಅವರೆಕಾಳನ್ನ ಸುಲ್ದಿ ಚಿತಕ್ಸಿ ಬೇಯಿಸಿ ರುಬ್ಬಿ ಅಷ್ಟೊಂದೆಲ್ಲ ಫುಲ್ ಇದೆ ಮೇಡಮ್ ಕೆಲಸ ಇದು. ಮಾಗಿ ಮೇಳ ಸಂಬಂಧಪಟ್ಟಂಗೆ ತಗೊಳ್ಳಿ ಬನ್ನಿ. ಪ್ರಾಡಕ್ಟ್ಸ್ ಇದೆ. ಪಾಯಸ, ಆಮೇಲೆ ಪಲಾವು, ಜಾಮೂನ್ ಇನ್ನೊಂದ್ಸಲ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಡರ್ ಹೇಳ್ಬಿಟ್ಟು ನಾನು ಏನ್ ಮಾಡ್ಲಿ ಮಾಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸರ್ ಇದು ಎಷ್ಟು ತರದ್ದು ಗೆಣಸಿದೆ ಮತ್ತೆ ಇದನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ, ಹೆಲ್ತ್ ಬೆನಿಫಿಟ್ ಏನು ಅಂತ ಹೇಳಿ ಸರ್. ಈಗ ಸಿಹಿ ಗೆಣಸು ಇದು ಈ ಗೆಣಸಲ್ಲಿ ನಮ್ಗೆಲ್ಲ ಗೊತ್ತಿರೋ ಅಂತದ್ದು. ಹೌದು, ಸಿಹಿ ಗೆಣಸು ಸಿಹಿ ಗೆಣಸು ನಮ್ಗೆಲ್ಲ ಸಂಕ್ರಾಂತಿಗೆ ಗೆಣಸಿರ್ಬೇಕು, ಕಡಲೆಕಾಯಿ ಇರ್ಬೇಕು, ಹೌದು ಹೌದು. ಹಾಗಾಗಿ ಬೆಳ್ಕೊಳ್ಳೋದಿತ್ತು. ಮತ್ತು ಗೆಣಸು ವಿಶೇಷ ಇನ್ನೊಂದೇನು ಅಂದ್ರೆ ಇದು ತೋಟಗಳಲ್ಲಿ ಕಳೆಯನ್ನ ತುಳಿತದೆ. ಹಾಗಾಗಿ ನಾವು ಅಡಿಕೆ ತೋಟ, ತೆಂಗಿನ ತೋಟಗಳಲ್ಲಿ ಕಳೆ ಬರ್ದೇ ಇರ್ಲಿಕ್ಕೆ ನಾವು ಗೆಣಸನ್ನ ಬೆಳಿಬೋದು. ಮತ್ತು ದನಗಳಿಗೆ ಮೇವಾಗಿ ಕೂಡ ಈ ಗೆಣಸಿನ ಬಳ್ಳಿ ಬಳಕೆ ಆಗುತ್ತೆ. ಇನ್ನ ಬಂದ್ರೆ ಇದೊಂದು ರೀತಿ ಶಕ್ತಿಯ ಆಗ್ರ. ಈ ಗೆಣಸುಗಳು ತುಂಬಾ ಪೋಷಕಾಂಶ ಇರೋ ಅಂತದ್ದು. ಹಾಗಾಗಿ ನಾವೇನ್ ನಮ್ಮ ಸಾಂಪ್ರದಾಯಿಕ ಗೆಣಸುಗಳೇನಿದೆ ಅದು ಒಂದ್ ರೀತಿ ಗುಲಾಬಿ ಬಣ್ಣಕ್ಕಿರೋ ಅಂತದ್ದು. ಆದ್ರೆ ಇಲ್ಲಿ ಇವತ್ತೇನು ನಮ್ಮ ಮೇಳಕ್ ಬಂದಿದೆ ಇದು ವಿಶೇಷವಾದಂತ ಹಳದಿ ಗೆಣಸು. ಈ ಹಳದಿ ಗೆಣಸನ್ನ ಯಾರು ನೋಡಿಲ್ಲ. ನೀವು ಒಂದ್ಸಲ ಬೇಯಿಸ್ಬಿಟ್ರಿ ಅಂದ್ರೆ ಗಾಢ ಹಳದಿ ಬಣ್ಣಕ್ಕೆ ಹೌದು. ಅದೇ ರೀತಿ ಇಲ್ಲಿ ಏನು ಪರ್ಪಲ್ ಇದೆ ನೋಡಿ, ಪರ್ಪಲ್ ಅಂತೂ ವಿಶೇಷವಾಗಿರೋ ಅಂತದ್ದು. ಇದು ನೀವು ಅಮೆರಿಕಾದಲ್ಲಿ ಇಲ್ಲೆಲ್ಲ ಕೂಡ ಈ ಸ್ವೀಟ್ ಪೊಟ್ಯಾಟೋಗಳು ಪೌಡರ್ ಬಹಳ ಹೆಸರುವಾಸಿ. ನಮ್ಮಲ್ಲಿ ಬರೀ ಗೆಣಸಿನಿಂದ ಗೊತ್ತು ಬಿಟ್ರೆ ನಮ್ಗೆ ಈ ಸ್ವೀಟ್ ಪೊಟ್ಯಾಟೋ ಸಿಹಿ ಗೆಣಸಿನ ಪೌಡರ್ ಬಗ್ಗೆ ನಮಗೆ ಪುಡಿ ಬಗ್ಗೆ ಅನುಭವ ಇಲ್ಲ. ನೋಡಿ ಎಷ್ಟು ವಿಶೇಷವಾಗಿದೆ ಇದು. ಇದು ನಾವು ಬೇಯಿಸಿ ಒಣಗಿಸಿ ಅದನ್ನ ನಾವು ಸಂರಕ್ಷಿಸಿಡ್ಬೋದು. ಅದನ್ನ ನಾವು ಮತ್ತೆ ಬಳಕೆ ಪರ್ಪಲ್ ಅಂತೂ ಎರಡು ರುಚಿನೇ ಬರ್ತದೆ. ಮಾಮೂಲಿ ಗೆಣಸು ತರಾನೇ ಇದು ರುಚಿ ಬರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಒಂದ್ ಸ್ವಲ್ಪ ಕೊಯ್ಲು ನಿಧಾನ ಆದ್ರೆ ನಮ್ ಗೆಣಸು ಎಲ್ಲ ಬೇಗ ನಾರ್ ಬಿಟ್ಕೊಬಿಡುತ್ತೆ. ಇದ್ರಲ್ಲಿ ನಾರಿನಂಶ ಇಲ್ಲ, ಅದೊಂದು ವಿಷಯ. ನಾರಿನಂಶ ಕಡಿಮೆ ಇದೆ. ಸರ್ ನಮ್ಗೆ ಇದು ಬೇಕು ಗೆಣಸು ಅಂತಂದ್ರೆ ಎಲ್ಲಿ ಸಿಗುತ್ತೆ ಸರ್? ಸಹಜ ಸೀಡ್ಸ್ ನವರು ಈ ಗೆಣಸುಗಳನ್ನ ಬಳ್ಳಿಗಳನ್ನ ಇದನ್ನೆಲ್ಲ ಬೀಜದ ಇದು ಮಾಡ್ತಾರೆ. ಸಹಜ ಸೀಡ್ಸ್ ಅನ್ನ ಸಂಪರ್ಕಿಸಬಹುದು. ಮತ್ತು ಇಲ್ಲೇನು ನಂಜರಾಜ ಬೌದ್ಧ ಚಕ್ರದಲ್ಲಿ ನಡೀತಾ ಇರ್ತದೆ ಇದು ಕೂಡ ಇಲ್ಲಿ ಯಾವುದು ಸಿಗ್ತದೆ ಈ ಹಂಗಾಮ ಡಿಸೆಂಬರ್ ಇಂದ ಮಾರ್ಚ್ ವರೆಗೂ ಸಿಗುತ್ತೆ. ಈ ಗೆಣಸು ಇಲ್ಲ ಅಂತಂದ್ರೂ ಗೆಣಸು ಬೀಜಗಳು ಬೇಕಾದ್ರೆ ವಿಶೇಷವಾಗಿದೆ ಬೀಜ. ಇದನ್ನ ನೀವು ಒಂದು ಲೋಟದಲ್ಲಿ ನೀರ್ ಹಾಕ್ಬಿಟ್ಟು ಅದು ಇಟ್ಬಿಟ್ರೆ ಇಲ್ಲೆಲ್ಲ ನಿಮ್ಗೆ ಬಳ್ಳಿ ಬರುತ್ತೆ, ಗಿಡ ಬರುತ್ತೆ. ಇದೇ ಬಂದ್ಬಿಡುತ್ತೆ. ಹೌದು. ಯಾವುದೇ ಗೆಣಸನ್ನ ನೀವೊಂದು ಬಾಟ್ಲಲ್ಲಿ ಇಟ್ಬಿಟ್ರೆ, ಒಂದು ಗ್ಲಾಸ್ ಅಲ್ಲಿ ಇಟ್ಬಿಟ್ರೆ ಅದೇ ಮೊಳಕೆ ಹೊಡಿತೆ. ಅದು ನೀವು ನಾಟಿ ಮಾಡಿ. ಮಾಹಿತಿ ಕೊಟ್ಟಿದ್ದಕ್ಕೆ. ಈ ಕೆಂಪು ಗೆಣಸು ಎಲ್ಲೂ ಸಿಗಲ್ಲ ನಿಮ್ಗೆ, ಬಹಳ ಯುನೀಕು. ರೇಟ್ 25 ವೆರೈಟಿ ಇದೆ. ಅದರಲ್ಲಿ ಕೆಲವು ವೆರೈಟಿ ತಂದಿದ್ದಾವೆ ಮೇಡಮ್, ಇಂಪಾರ್ಟೆಂಟ್ ವೆರೈಟಿ ಎಲ್ಲ ನೋಡಿ. ಇದು ನಟ್ಟು 1 ವರ್ಷದಲ್ಲಿ ಬಂದ್ಬಿಡ್ತದೆ ಕಾಯಿ. 1 ವರ್ಷದಲ್ಲೇ ಬರುತ್ತೆ. ಕಾಯು ಬಿಟ್ಟಿದೆ ಇಲ್ಲಿ. ದೊಡ್ಡ ಮರ ಏನಾಗಲ್ಲ, ಇದು ಸಣ್ಣ ಗಿಡದಲ್ಲಿ ಬರ್ತದೆ ನೋಡ್ರಿ. ಎಷ್ಟು ದಪ್ಪ ಆಗತ್ತೆ ಸರ್ ಕಾಯಿ? ಮೇಡಮ್ ಇದು ಇದು ಪಾಟಲ್ಲೇ ಬಿಟ್ಟಿದೆ. ಕಾಯಿ ಬಂದಿದ್ದು ನೋಡಿ, ಕಾಯಿ ಬಂದಿದ್ದು ಇಷ್ಟು ಚಿಕ್ಕ ಗಿಡಕ್ಕೆ ಸಣ್ಣದಲ್ಲಿ ಬರ್ತದೆ ಮೇಡಮ್. ಇದರಲ್ಲಿ ಸೀಡ್ ಸಣ್ಣದಿರ್ತದೆ ಮೇಡಮ್, ಸ್ವಲ್ಪ ಸೈಜ್ ಬರ್ತದೆ ನಿಮಗೆ. ಭಗವಾನ್ ವೆರೈಟಿ ಅಂತೇಳಿ ನೋಡಿ, ರೆಡ್ ಬರ್ತದೆ ಫುಲ್ ನೋಡಿ, ರೆಡ್ ವೆರೈಟಿ ಈ ತರದ್ದು. ಸೊ ಇದು ಇವ್ರ ನಂಬರು. ನಿಮ್ಗೆ ಏನಾದ್ರು ಗಿಡಗಳು ಬೇಕು ಅಂತಂದ್ರೆ, ಪಾಟಲ್ಲೇ ನೀವು ಟೆರೆಸ್ ಅಲ್ಲಿ ಬೆಳಿಬೇಕು ಅಂತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೋಡಿದ್ರಲ್ಲ ಮಾಗಿ ಸಂಭ್ರಮ ಹೇಗಿತ್ತು ಅಂತ. ಗೆಣಸ್ ಬಗ್ಗೆ, ಕೃಷಿ ಕಲಾ ಬಗ್ಗೆ, ಹಾಗೆ ಈ ನರ್ಸರಿ ಗಿಡಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ಬಾಯ್ ಫ್ರೆಂಡ್ಸ್.